ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕೊಪ್ಪ ತಾಲೂಕಿನಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೆಲ್ಲರೂ ಏನು ಸೇರಿದ್ದೀವಿ. ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಈಗ ತಾನೇ ನಿಮ್ಮನ್ನ ಎಲ್ಲರನ್ನೂ ಉದ್ದೇಶಿಸಿ ದಯಮಾಡಿ ಕ್ಷಮೆ ಕೋರ್ತೇನೆ. ಸುಧಾಕರ್ ಶೆಟ್ಟರ್ ಸಾಹೇಬರು ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದೀರಿ. ಚುನಾವಣೆಗಳಲ್ಲೂ ಏಳು ಬೀಳುಗಳನ್ನ ನೋಡಿದ್ದೀರಿ. ಚುನಾವಣೆಗಳಲ್ಲಿ ಸೋತಿದ್ರು ಕೂಡ ಪರಾಜಿತಗೊಂಡಿದ್ರು. ನಿಮ್ಮಲ್ಲೂ ಕೂಡ ಬಹುಶಃ ಆ ನಗುಮುಖ ಯಾರೂ ಕೂಡ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದೇ ರೀತಿ ನಗನಗ್ತಾ ನೀವು ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆಯಲ್ಲಿ ಪಕ್ಷ ಇದೆ ಅಂತಕ್ಕಂಥದನ್ನ ಪ್ರತಿ ಹಂತದಲ್ಲೂ ಬೆಂತಡ್ತಾ ನಿಮ್ಮ ಜೊತೆಯಲ್ಲಿ ಅಣ್ಣನೋ ತಮ್ಮನೋ ಮನೆಯ ಮಗನಾಗಿ ಭಾಳ ಪ್ರಾಮಾಣಿಕವಾಗಿ ಹೆಜ್ಜೆ ಹಾಕ್ತಾ ಇದ್ದೀರಿ. ಸುಧಾಕರಣ, ಕಳೆದ 40-45 ದಿನದ ರಾಜ್ಯ ಪ್ರವಾಸದಲ್ಲಿ ಇವತ್ತು ನಾನು ಒಂದು ವಿಶೇಷತೆಯನ್ನು ನೋಡಿರ್ತಕ್ಕಂಥದ್ದು, ಮತ್ತೊಬ್ಬರು ವೇದಿಕೆ ಮೇಲೆ ಅನುಭವಿಗಳು 6 ಬಾರಿ ವಿಧಾನಸಭೆಗೆ ಶಾಸಕರಾಗಿ ಪ್ರವೇಶ ಮಾಡಿ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ನಮ್ಮ ಪಕ್ಷದ ಮಾಜಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್.ಕೆ. ಕುಮಾರಸ್ವಾಮಣ್ಣವರು ಕೂಡ ಒಂದು ಮಾತನ್ನು ಹೇಳಿದರು. ಆ ಮಾತನ್ನು 100ಕ್ಕೆ 100 ಮನಸ್ಪೂರ್ವಕವಾಗಿ ನಾನು ಅದನ್ನು ಒಪ್ಕೊಳ್ಳೇಬೇಕಾಗ್ತದೆ. ಯಾಕೆಂದರೆ ಸುಧಾಕರಣ್ಣನಿಗೆ ಹೇಳಿದೆ, ನಾನು ಯಾವ ಒಂದು 120 ಕಿಲೋಮೀಟ್ರ್ ರೇಡಿಯಸ್ ಇರ್ತಕ್ಕಂಥ ನಿಮ್ಮ ದೊಡ್ಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಆ ವ್ಯಾಪ್ತಿ ಏನಿದೆ, ಈ ವ್ಯಾಪ್ತಿಯಲ್ಲಿ ಪ್ರತಿ ಲೈಟ್ ಕಂಬಕ್ಕೂ ಕೂಡ ಜನತಾದಳ ಪಕ್ಷದ ಬಾವುಟವನ್ನು ಕಟ್ಟಿದ್ದೀರಿ. ಎಲ್ಲಿ ನೋಡಿದರೂ ಕೂಡ ಬ್ಯಾನರ್ಗಳನ್ನ ಹಾಕಿದ್ದೀರಿ. ಎಲ್ಲಿ ನೋಡಿದರೂ ಕೂಡ ಪಕ್ಷದ ಮೇಲೆ ಅಭಿಮಾನವನ್ನು ತೋರಿದ್ದೀರಿ. ನಿಜಕ್ಕೂ ಕೂಡ ನಿಮ್ಮ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಒಳಗಡೆ ಒಂದು ಆತಂಕ ಇತ್ತು, ಆದರೂ ಕೂಡ ಆತ್ಮವಿಶ್ವಾಸನೂ ಇತ್ತು ಒಳಗಡೆ. ಏಕೆಂದರೆ ನಮ್ಮ ಪಕ್ಷದ ಕಾರ್ಯಕರ್ತರು ಯಾವ ಮಳೆ, ಚಳಿ, ಗಾಳಿ, ಬೆಳಕು, ಬಿಸಿಲು ಇದು ಯಾವುದಕ್ಕೂ ಕೂಡ ಅಂಜೋರು ಅಲ್ಲ, ಜಗ್ಗೋರು ಅಲ್ಲ, ಬಗ್ಗೋರು ಅಲ್ಲ ಅಂತಕ್ಕಂಥದ್ದು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು. ನಾನು ಸುಧಾಕರಣ್ಣನಿಗೆ ಕಳೆದ ಒಂದು 8-10 ದಿನಗಳಿಂದ ಇರ್ಬೋದು, ಬಹುಶಃ ಭಾಳ ಸಮಯ ನಾನು ಅವ್ರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ. ನಾನು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸವನ್ನು ಮಾಡ್ತೀನಣ್ಣ, ನಿಮ್ಮ ಕ್ಷೇತ್ರಕ್ಕೆ ಬಂದು ಹೋಗ್ತೇನೆ, ದಯಮಾಡಿ ಈ ದಿನಾಂಕವನ್ನು ನೀವು ನಿಗದಿ ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಸುಧಾಕರಣ್ಣ ಮನವಿ ಮಾಡಿದರು. ಮಲೆನಾಡು ಭಾಗದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಧಾರಾಕಾರವಾಗಿ ವರುಣನ ಆರ್ಭಟ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಕೈಯಲ್ಲಿ ಇರಲಿಕ್ಕಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ನೀವೇನಾದರೂ ಈ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡ್ಬೋದಾ ಅಂತಕ್ಕಂಥದ್ದನ್ನು ಕೂಡ ಅವ್ರು ನನ್ನ ಮುಂದೆ ಇಟ್ಟರು. ಆದರೆ ನನಗೂ ಕೂಡ ಸ್ವಲ್ಪ ಕೈ ಕಟ್ಟಾಕಿರ್ತಕ್ಕಂಥ ವಾತಾವರಣ. ಯಾಕೆಂದರೆ ಒಂದು 60 ದಿನದಲ್ಲಿ ಇವತ್ತೇನು ಈ ಸದಸ್ಯತ್ವ ನೋಂದಣಿ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಇಡೀ ರಾಜ್ಯವ್ಯಾಪ್ತಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇದನ್ನು ಆಗಸ್ಟ್ 20ನೇ ತಾರೀಕು ಒಳಗಡೆ ಮುಗಿಸ್ಲೇಬೇಕು ಅಂತಕ್ಕಂಥದ್ದನ್ನ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಡಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರ ಆದೇಶದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಒಂದು 60 ದಿನದಲ್ಲಿ ಬೇಗ ಈ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ತದನಂತರ ಇನ್ನೂ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳು ನಾವೆಲ್ಲ ಎದುರು ನೋಡ್ತಾ ಇದ್ದೇವೆ. ಹಾಗಾಗಿ ಇದು ಹೆಚ್ಚಿಗೆ ಸಮಯ ತಗೊಳ್ಳೋದು ಬೇಡ ಅಂತಕ್ಕಂಥದ್ದು ಅವರು ವಿಷಯವನ್ನು ನಾನು ಮುಂದಿಟ್ಟಂಥ ಸಂದರ್ಭದಲ್ಲಿ ನನಗೂ ಕೂಡ ಕೈ ಕಟ್ಟಾಕ್ದಂಗೆ ಆಯಿತು. ನಾನು ಸುಧಾಕರಣ್ಣನಿಗೆ ಒಂದು ಮನವಿ ಮಾಡಿದೆ. ಆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಕೊಟ್ಟು ಇವತ್ತು ಬೆಳಗಿನಿಂದ ನೋಡ್ತಾ ಇದ್ದೇವೆ, ಬಹಳ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಳೆ ಬರುತ್ತೆ, ಮತ್ತೆ ಮಳೆ ನಿಲ್ಲುತ್ತೆ, ಮಳೆ ಬರುತ್ತೆ, ಮಳೆ ನಿಲ್ಲುತ್ತೆ. ಆದರೆ ನಿಮ್ಮ ಹೋರಾಟದ ಕಿಚ್ಚು ನಿಲ್ತಾ ಇಲ್ಲ. ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು.
ಸುಧಾಕರ್ ಶೆಟ್ಟರು ಕಳೆದ ಚುನಾವಣೆಗಳಲ್ಲಿ ಅಭ್ಯರ್ಥಿಯಾಗಿ ಅವ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾನು ಅವ್ರಿಗೆ ಎಷ್ಟೋ ಸಲ ಕೇಳಿದ್ದೀನಿ. ಅವರು ಮೈಸೂರಿನಲ್ಲಿ ಅವ್ರದ್ದಾದಂಥ ವಿದ್ಯಾಸಂಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಅವರು ಒಬ್ಬರು ಭಾಳ ಯಶಸ್ವಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅವರ ಒಂದು ಕ್ಷೇತ್ರದಲ್ಲಿ ಅವರು ಯಶಸ್ಸನ್ನು ಕಂಡಿರ್ತಕ್ಕಂಥ ವ್ಯಕ್ತಿ. ಆದರೆ ಅವರು ಶೃಂಗೇರಿವರೆಗೂ ಬಂದು ಇವತ್ತು ವಾರದಲ್ಲಿ ಕನಿಷ್ಠ ಪಕ್ಷ 5 ರಿಂದ 6 ದಿನ ನಾನು ಪಕ್ಷವನ್ನು ಕಟ್ತೇನೆ, ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ಉಳಿಸ್ಕೊಳ್ತೇನೆ, ಜೊತೆಯಲ್ಲಿ ಕ್ಷೇತ್ರದ ಜನತೆ ನನಗೆ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಮತವನ್ನು ಹಾಕಿದ್ದಾರೆ, ಅಂಥವ್ರಿಗೆ ನಾನು ಮೋಸ ಮಾಡಬಾರ್ದು ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾದಂಥ ನಿಲುವು ಸುಧಾಕರಣ್ಣ ಅವ್ರ ಮನಸ್ಸಿನಲ್ಲೇನು ಇಟ್ಕೊಂಡಿದ್ದಾರೆ. ಸುಧಾಕರಣ್ಣ ಈ ಪಕ್ಷ ಬೆಳಿಬೇಕು ಅಂತಕ್ಕಂಥದ್ದಾದರೆ ಇವತ್ತು ನೀವೇನು ಈ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಹೊರಟಿದ್ದೀರಿ. ಇವತ್ತು ನನ್ನ ಯುವಕ ಮಿತ್ರ ಆ್ಯಂಕರಿಂಗ್ ಭಾಳ ಜೋರಾಗಿ ಮಾಡ್ತಾ ಇದ್ದ ಅವನು ಮದನ್ ಅವ್ರದ್ದು ಮದುವೆ ಇತ್ತು, ನಾನು ಬರಲಿಕ್ಕಾಗಿಲ್ಲ. ಅಣ್ಣಂದು ಸಾರಿ ಕರೆದಿದ್ರು ಭಾಳ ಪ್ರೀತಿಯಿಂದ, ಬರ್ತೀನಿ ಮನೆ ಕಡೆ. ಮದನ್ನೋ ಒಂದು ವಿಚಾರವನ್ನು ನಮ್ಮ ಮುಂದೆ ಪ್ರಸ್ತಾಪ ಇಟ್ಟಿದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಮದನ್ ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳ ಮನಸ್ಸಿನಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳು, ಅಭಿಲಾಷೆಗಳು, ಅಪೇಕ್ಷೆಗಳು, ನಿರೀಕ್ಷೆಗಳು ಎಲ್ಲವೂ ಕೂಡ ಇಟ್ಕೊಂಡಿರ್ತೀರಿ. ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ, ನಾವೆಷ್ಟು ಈ ಪಕ್ಷವನ್ನು ತೆಳಮಟ್ಟದಿಂದ ಸಂಘಟನೆಯನ್ನು ಮಾಡ್ತೀವೋ ಅಷ್ಟು ಬಲವಾಗೇ ನಿಮ್ಮ ನಾಯಕರು ಕುಮಾರಣ್ಣ ಅವ್ರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ದೆಹಲಿಯ ಕೇಂದ್ರದ ನಾಯಕರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ್ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೆಲ್ಲರೂ ಕೂಡ ಇವತ್ತು ಪಕ್ಷದ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕಣ್ಣ. ಹಾಗಾಗಿ ನಾನು ಗೊಂದಲದ ಹೇಳಿಕೆಗಳು, ದ್ವಂದ್ವದ ಹೇಳಿಕೆಗಳು ಕೊಡ್ತಕ್ಕಂಥದ್ದಕ್ಕೆ ಇಲ್ಲಿ ಸಿದ್ಧ ಇಲ್ಲ. ಸಮಯ ಬರುತ್ತೆ, ಕಾಯೋಣ, ಕೆಲಸ ಮಾಡೋಣ, ಪಕ್ಷ ಸಂಘಟನೆ ಮಾಡೋಣ, ಪಕ್ಷ ಬೆಳೆಸೋಣ. ಅದಕ್ಕೆ ನಿಮಗೆ ಮೇಟಿ ನಿಮ್ಮ ಮುಂದೆ ಇದ್ದಾರೆ, ಸುಧಾಕರಣ್ಣ ಅವರು ಜೊತೆಲಿ ನಿಂತಿದ್ದಾರೆ. ಹಾಗಾಗಿ ಇವತ್ತು ವಿಶೇಷವಾಗಿ ಮತ್ತೊಬ್ಬರು ಗೋವಿಂದೇಗೌಡರು ಅತ್ಯಂತ ಹಿರಿಜೀವಿ, ಬಹುಶಃ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಜಯಪ್ರಕಾಶ್ ನಾರಾಯಣರವರ ಚಳುವಳಿ ಆ ಒಂದು ಮೂಮೆಂಟ್ ಏನಾಯಿತು, ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಕೈಯನ್ನು ಜೋಡಿಸಿ ಅವರ ಸಚಿವ ಸಂಪುಟದಲ್ಲಿ ಶಿಕ್ಷಣ ಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದಷ್ಟೇ ಅಲ್ಲ, ಬಹುಶಃ ಸುಧಾಕರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಹುಶಃ ಇವತ್ತೇನಾದರೂ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಡ ಮರಗಳಿಗೆ ಇವತ್ತು ಮಾತನಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದ್ದರೆ ಬಹುಶಃ ಗೋವಿಂದೇಗೌಡರ ಹೆಸರು ಇವತ್ತಿಗೂ ಕೂಡ ಗಿಡ ಮರಗಳ ಮೂಲಕ ಕೂಡ ರಾರಾಜಿಸ್ತಕ್ಕಂಥದ್ದನ್ನ ನಾವೆಲ್ಲೆಡೆ ನೋಡ್ಬೋದು. ಅಂಥವರ ಸುಪುತ್ರರು ವೆಂಕಟೇಶಣ್ಣವರ ಮನೆಯಲ್ಲಿ ಪ್ರಪ್ರಥಮವಾಗಿ ಇವತ್ತು ಮೊದಲನೇ ದಿನ ಅವ್ರ ಮನೆಗೆ ಭೇಟಿ ಕೊಟ್ಟು ಅವ್ರ ಜೊತೆಯಲ್ಲಿ ಕೂತು ಊಟ ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಬಂದಿದ್ದೇವೆ. ಅವರು ಕೂಡ ಇವತ್ತು ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ, ಹಿರಿಯರಿದ್ದಾರೆ. ಒಂದು ರಾಜಕಾರಣದ ದೊಡ್ಡ ಹಿನ್ನೆಲೆ ಇರತಕ್ಕಂಥ ಒಂದು ಕುಟುಂಬದ ಗೋವಿಂದೇಗೌಡರ ಸುಪುತ್ರರು ವೆಂಕಟೇಶಣ್ಣವರು ಕೂಡ ಇವತ್ತು ನಿಮ್ಮೆಲ್ರಿಗೂ ಕೂಡ ಬಲವಾಗಿ ನಿಂತಿದ್ದಾರೆ. ಮತ್ತು ಜಿಲ್ಲಾಧ್ಯಕ್ಷರು ದಯಮಾಡಿ ತಪ್ಪು ತಿಳ್ಕೊಬಾರ್ದಣ್ಣ, ಅಜಿತಣ್ಣ ಅವರು ಪಾಪ ನಾನು ಹಂಗೂ ಅವ್ರಿಗೆ ಫೋರ್ಸ್ ಮಾಡಿದೆ, ಇರಲಿ ಒಂದು 10 ನಿಮಿಷ ನಮಗೆ ತಡ ಆಗಲಿ, ಯಾಕೆಂದರೆ ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಜಿಲ್ಲಾಧ್ಯಕ್ಷರಿಗೆ ತಂದಾದಂಥ ಘನತೆ ಇರುತ್ತೆ, ಗೌರವ ಇರುತ್ತೆ, ಹಾಗಾಗಿ ಮಾತಾಡಿ ಅಂದೆ. ಆದರೂ ಕೂಡ ಅವರಿಲ್ಲ, ಮತ್ತು ನಿಮ್ಮ ಸಮಯ ವ್ಯರ್ಥ ಮಾಡೋದು ಬೇಡ, ನೀವೇ ಮಾತಾಡಿ, ನಾವೇನೇನು ಅಂದ್ಕೊಂಡಿದ್ದೀವಿ ನಿಮ್ಮ ಕಡೆಯಿಂದನೇ ನೀವು ಹೇಳಿಕೆಯನ್ನು ಕೊಡಿ ಅಂತಕ್ಕಂಥದ್ದನ್ನ ದೊಡ್ಡ ಮನಸ್ಸು ಮಾಡಿದ್ದಾರೆ. ಮತ್ತು ರಾಜ್ಯ ಘಟಕದ ಮಹಿಳಾ ಅಧ್ಯಕ್ಷರು ರಶ್ಮಿ ರಾಮೇಗೌಡರಕ್ಕ ಅವರು ಕೂಡ ಬಂದಿದ್ದಾರೆ. ಮತ್ತು ವೇದಿಕೆ ಮೇಲೆ ಎಲ್ಲರೂ ಅಣ್ಣ, ಯಾಕೆಂದರೆ ಇದೇನಪ್ಪ ನಿಖಿಲ್ ಕುಮಾರಸ್ವಾಮಿ ಒಂದಿಬ್ಬರು ಹೆಸರು ಹೇಳಿದ್ರು ನಮ್ಮನ್ನೆಲ್ಲ ಬಿಟ್ಬಿಟ್ರು ಅಂತ ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು. ನೀವೆಲ್ಲ ಈ ಪಕ್ಷದ ಗಟ್ಟಿ ಬೇರುಗಳು, ನೀವಿದ್ದರೆ ಜನತಾದಳ ಪಕ್ಷ ಈ ಕ್ಷೇತ್ರದಲ್ಲಿ ಬಲವಾಗಿ ಮುಂದಿನ ದಿನಗಳಲ್ಲಿ ಕಟ್ತಕ್ಕಂಥ ಎಲ್ಲ ಅವಕಾಶ ಇದೆ. ಎಲ್ಲ ತಾಲೂಕಿನ ಪದಾಧಿಕಾರಿಗಳು, ಹಿರಿಯಕರು, ಮುಖಂಡರು, ಕಾರ್ಯಕರ್ತ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ವಿಶೇಷವಾಗಿ ಇವತ್ತಿನ
ಮಳೆಯನ್ನು ಲೆಕ್ಕ ಮಾಡ್ದಿರಾ ತಾವೆಲ್ಲರೂ ಕೂಡ ಬಹುಶಃ ನಾನು ಒಂದು ಕುರ್ಚಿನೂ ಕೂಡ ನನ್ನ ಕಣ್ಣಿಗಂತೂ ಖಾಲಿ ಕಾಣ್ತಾ ಇಲ್ಲ. ಅತ್ಯಂತ ಶಿಸ್ತುಬದ್ಧವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸ್ತಕ್ಕಂಥದಕ್ಕೆ